ಇದು ಆ್ಯಕ್ಚುಲಿ ಆರ್ಟಿಫಿಷಿಯಲ್ ಲೇಕು. ಅಲ್ಲಿ ನಿಮ್ಗೊಂದು ಐಲ್ಯಾಂಡ್ ಸಿಗುತ್ತೆ. ಇದು ಗಂಗೋರ್ ಘಾಟ್ ಎಂಟ್ರಿ. ಸೊ ಇದು ಹೋದರೆ ನೀವು ಗಂಗೋರ್ ಘಾಟು, ಪಕ್ಕದಲ್ಲೇ ಬಾಗೋರ್ಕಿ ಹವೇಲಿ ಇದೆ. ರುದ್ರಾಬಾಯಿ ಅಂತೂ ಫುಲ್ ಎಕ್ಸಾಸ್ಟ್ ಆಗಿದ್ದಾರೆ. ಇಲ್ಲಿ ನೋಡಿ ಗುರು, ಏನು ಸಾಕತ್ತಾಗಿ ಕಾಣಿಸ್ತಿದೆ. ಫುಲ್ಲು ಅಂಡರ್ಗ್ರೌಂಡು ಹೋಗ್ತಾ ಇರಬೇಕು ಒಳಗಡೆ. ಸದ್ಯಕ್ಕೆ ನಾವು ಹೊರಟ್ಬಿಟ್ಟಿದ್ದೀವಿ ಸಜ್ಜನ್ಗಢ ಫೋರ್ಟ್ ಕಡೆ. ಹಿಂಗೆ ಕಾಣಿಸುತ್ತೆ ಫ್ರಂಟ್ ವ್ಯೂ. ಹೇಳಕ್ಕೆ ಹೋದರೆ ಕ್ಯಾಮ್ರಾ ಸೀರಿಯಸ್ ಆಗಿ ಜಸ್ಟಿಸ್ ಮಾಡ್ತಿಲ್ಲ. ಹೊರಗಡೆ ಬಂದುಬಿಟ್ಟಿದ್ದೀನಿ, ಉದಯಪುರ ಪ್ಯಾಲೇಸ್ ಒಳಗಡೆ. ಇದು ನೀವು ನೋಡ್ಬೋದು. ನಮಸ್ಕಾರ ಗುರುಗಳೇ, ನಾನು ನಿಮ್ಮ ಎಸ್ಗೆ ಸ್ವಾಗತಿಸ್ತೀನಿ ಇನ್ನೊಂದು ಹೊಸ ವ್ಲಾಗಲ್ಲಿ. ಸೊ ನೀವು ನನ್ನ ಸೀರೀಸ್ ಫಾಲೋ ಮಾಡ್ತಿದ್ರೆ ನಿಮ್ಗೆ ಗೊತ್ತಿರ್ಬೋದು ನಾನು ಎಲ್ಲಿದ್ದೀನಿ ಅಂತ. ನಾನು ಸದ್ಯಕ್ಕಿರೋದು ಉದಯಪುರಲ್ಲಿ. ಸೊ ಉದಯಪುರ ಹೆಂಗೆ ಬಂದೆ ಅದು ಆಲ್ರೆಡಿ ವಿಡಿಯೋ ಔಟ್ ಇದೆ, ಅದು ಹೋಗಿ ನೋಡ್ಬಿಡಿ. ಮತ್ತು ಉದಯಪುರಲ್ಲಿ ಯಾವ್ಯಾವ ಜಾಗ ನೀವು ವಿಸಿಟ್ ಮಾಡ್ಬೋದು ಅದು ಈ ವಿಡಿಯೋಲಿ ನಾನು ತೋರಿಸ್ತೀನಿ. ಸದ್ಯಕ್ಕೆ ಹೆವಿ ಬಿಸಿಲಿದೆ ಗುರು, ಸಾಕಷ್ಟು ಶೆಕೆ ಹೊಡಿತಿದೆ. ಸೊ ನೀವು ನೋಡ್ಬೋದು, ನಾನು ಸದ್ಯಕ್ಕಿರೋದು ಲೇಕ್ ಪಿಚ್ಚೋಲಾ ಹತ್ರ. ಸೊ ಇದು ಬಂದು ಆರ್ಟಿಫಿಷಿಯಲ್ ಲೇಕು. ಇದ್ರ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ ಮುಂದೆ ಕೊಡೋಣ, ಯಾಕಂದರೆ ಇನ್ನೂ ಸ್ವಲ್ಪ ಸುತ್ತಾಡೋಣ. ಬಿಸಿಲು ಮಾತ್ರ ಸಕ್ಕತ್ ಗುರು, ಹೆವಿ. ನಾವು ಆ್ಯಕ್ಚುಲಿ ಮಲ್ಕೊಂಬಿಟ್ಟಿದ್ರಿ, ತುಂಬ ಲೇಟ್ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಜರ್ನಿ. ನೋಡೋಣ ಏನೆಲ್ಲ ನಿಮ್ಗೆ ತೋರಿಸ್ತೀವಿ. ಸೊ ಇದು ನೀವು ನೋಡೋಕೆ ಹೋದರೆ ಇದು ಆ್ಯಕ್ಚುಲಿ ಆರ್ಟಿಫಿಷಿಯಲ್ ಲೇಕು. ಅಲ್ಲಿ ನಿಮ್ಗೊಂದು ಐಲ್ಯಾಂಡ್ ಸಿಗುತ್ತೆ, ತಿರ್ಗಾ ಅಲ್ಲೊಂದು ಐಲ್ಯಾಂಡ್ ಸಿಗುತ್ತೆ, ತಿರ್ಗಾ ಅದ್ರ ಮುಂದೆ ಒಂದು ಐಲ್ಯಾಂಡ್ ಸಿಗುತ್ತೆ. ಸೊ ಸುಮಾರು ಐಲ್ಯಾಂಡ್ ಇದೆ. ಸೊ ನಾವು ಫಸ್ಟ್ ಪಾಯಿಂಟ್ ಬಂದಿರೋದು ಗಂಗೋರ್ ಘಾಟ್ಗೆ. ಸೊ ಇಲ್ಲಿ ನೀವು ಬಂದರೆ ಸನ್ಸೆಟ್ ನೀವು ಎಂಜಾಯ್ ಮಾಡ್ಬೋದು ಲೈಕ್ ಈವ್ನಿಂಗ್ ಬಂದು. ಸೊ ಸನ್ಸೆಟ್ ನಮ್ದು ಆಗೋದು ಇದು ಕಡೆನೇ. ಸೊ ಆರಾಮಾಗಿ ಇಲ್ಲಿ ಸಾಯಂಕಾಲ ಬಂದು ನೀವು ಸನ್ಸೆಟ್ ಎಂಜಾಯ್ ಮಾಡಿ ಇಲ್ಲಿ, ಸರಿನಾ? ಇಲ್ಲಿ ಸುಮಾರು ಫೋಟೋಶೂಟ್, ಪ್ರೀ ವೆಡ್ಡಿಂಗ್ ಶೂಟ್ಸ್ ಎಲ್ಲ ನಡೀತಿದೆ ಗುರು ಇಲ್ಲಿ, ಹೆವಿ. ಮತ್ತು ಇಲ್ಲಿ ನೀವು ನೋಡ್ಬೋದು ಪಿಜನ್ಗೆಲ್ಲ ಫುಡ್ ಹಾಕಿದ್ದಾರೆ, ಸರಿ. ಮತ್ತು ಇಲ್ಲಿ ಅಷ್ಟೊಂದೇನು ತೋರಿಸಂಗಿಲ್ಲ. ನೀವು ಸನ್ಸೆಟ್ ನೋಡಬೇಕಂದ್ರೆ ಬನ್ನಿ, ಇಲ್ಲಿ ಎಂಜಾಯ್ ಮಾಡಿ. ಸಾಯಂಕಾಲ ಬನ್ನಿ, ಮಧ್ಯಾಹ್ನ ಬೆಳಗ್ಗೆಲ್ಲ ಬರೋಕ್ಕೆ ಹೋಗಬೇಡಿ. ಮಧ್ಯಾಹ್ನ ಎಲ್ಲ ಬಂದರೆ ಇಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ಸೇ ನಡೀತಿರುತ್ತೆ, ಸರಿನಾ? ನಿಮ್ಗೆ ಗಂಗೋರ್ ಘಾಟ್ ತೋರಿಸ್ತಾನೆ. ಗಂಗೋರ್ ಘಾಟ್ ಪಕ್ಕದಲ್ಲೇ ಬಾಗೋರ್ಕಿ ಹವೇಲಿ ಅಂತ ಒಂದು ಜಾಗ ಇದೆ. ಸೊ ಇದು ನೀವು ನೋಡ್ಬೋದು, ಇದು ಗಂಗೋರ್ ಘಾಟ್ ಎಂಟ್ರಿ. ಸೊ ಇದು ಹೋದರೆ ನೀವು ಗಂಗೋರ್ ಘಾಟು, ಪಕ್ಕದಲ್ಲೇ ಬಾಗೋರ್ಕಿ ಹವೇಲಿ ಇದೆ. ಸೊ ಬಾಗೋರ್ಕಿ ಹವೇಲಿ ಮ್ಯೂಸಿಯಮ್ಮು, ಅಲ್ಲೇನೇನಿದೆ ಅಂತ ನಿಮ್ಗೆ ತೋರಿಸ್ತೀನಿ ನಾನು. ಸೊ ಫಸ್ಟು ನೀವು ಬಾಗೋರ್ಕಿ ಹವೇಲಿಯಲ್ಲಿ ಹೋಗಿ, ಆಮೇಲೆ ಬೇಕಂದರೆ ನೀವು ಸಾಯಂಕಾಲ ಹೋಗಿ ಇಲ್ಲಿ ಸನ್ಸೆಟ್ ಎಂಜಾಯ್ ಮಾಡಿ. ಸದ್ಯಕ್ಕೆ ಬನ್ನಿ ನಾವು ಒಳಗಡೆ ಹೋಗೋಣ. ಟಿಕೆಟ್ ಪ್ರೈಸ್ ಇದೆ ಇದಕ್ಕೆ ಬಾಗೋರ್ಕಿ ಹವೇಲಿಗೆ. ಸೊ ಟಿಕೆಟ್ ಪ್ರೈಸ್ ಬಂದು 120 ರೂಪೀಸ್ 2 ಪೀಪಲ್ಗೆ. ಸೊ 1 ಪರ್ಸನ್ಗೆ 60 ರೂಪೀಸು. ನೋಡ್ಬೋದು, 2 ಅಡಲ್ಟ್ಸು, ಡೊಮೆಸ್ಟಿಕ್ ಅಡಲ್ಟ್ಸು 2 ಪೀಪಲ್ಗೆ 60 ರೂಪೀಸು. ನೀವು ಪಾಸ್ ಮಾಡಿ ನೋಡ್ಬೋದು ಫಾರಿನರ್ಗೆ ಎಷ್ಟು, ಚೈಲ್ಡ್ಗೆ ಎಷ್ಟು, ಅದೆಲ್ಲ ನೋಡಿಬಿಟ್ಟು ನೀವು ಫ್ಯೂಚರಲ್ಲಿ ಯಾವಾಗಾದರೂ ಬಂದರೆ ಪ್ಲ್ಯಾನ್ ಮಾಡ್ಬೋದು. ಅದಕ್ಕೆ ನಾವು ಬಂದುಬಿಟ್ಟಿದ್ವಿ ಬಾಗೋರ್ಕಿ ಹವೇಲಿ ಒಳಗಡೆ. ಎಂಟ್ರಿ ಟಿಕೆಟ್ ತೊಗೊಂಬಿಟ್ಟು, ಸೊ ಎಂಟ್ರಿ ತೊಗೊಂಬಿಟ್ಟು ಅದು ನೀವು ನೋಡ್ಬೋದು, ಸ್ವಲ್ಪ ಓಲ್ಡ್ ಫ್ಯಾಷನ್ಲಿದೆ. ಸೊ ಇಲ್ಲಿ ನೀವು ಪಾಸ್ ಮಾಡಿ ಓದ್ಬಿಡಿ ಏನೆಲ್ಲ ಅಂತ ಇಲ್ಲಿ ಬರೆದಿದ್ದಾರೆ. ಬಾಗೋರ್ಕಿ ಹವೇಲಿಯಲ್ಲಿ ಫಸ್ಟು ವೆಪನ್ ಮ್ಯೂಸಿಯಮ್ಗೆ ಹೋಗೋಣ ಬನ್ನಿ, ಹೆಂಗಿರತ್ತೆ ನೋಡೋಣ. ವೆಪನ್ಸ್ ರೂಮ್ ಒಳಗಡೆ ಬಂದುಬಿಟ್ಟಿದ್ದೀನಿ. ಸೊ ನಿಮ್ಗೆ ತೋರ್ಸೋಕೆ ಹೋದರೆ ಇಲ್ಲಿಂದ ಸ್ಟಾರ್ಟು. ಇದೆಲ್ಲ ನೀವು ನೋಡಿ ಏನೆಲ್ಲ ಇದೆ ಇಲ್ಲಿ ನೀವು ನೋಡ್ಬೋದು. ಮಹಾರಾಣಾ ಸಂಭೂ ಸಿಂಗ್ ಅಂತ ಇದ್ದಾರೆ. ಇದು ಆರ್ಮೂಸು, ಇದು ಮಹಾರಾಣಾ ಸ್ವರೂಪ್ ಸಿಂಗು. ಸೊ ನೀವು ಪಾಸ್ ಮಾಡಿ ಎಲ್ಲ ನೋಡ್ಬೋದು. ಇಲ್ಲಿ ಮಹಾರಾಣಾ ಸರ್ದಾರ್ ಸಿಂಗ್. ಮತ್ತು ನಿಮ್ಗೆ ಇನ್ನೊಂದು ತೋರ್ಸೋಕೆ ಹೋದರೆ ಗನ್ ಇದೆ ಇಲ್ಲಿ ನೋಡಿ. ಈ ಥರ ಗನ್ ಮೊದಲು ಯೂಸ್ ಮಾಡ್ತಿದ್ರು. ಸರಿ ಮತ್ತು ಇಲ್ಲ 1.4 ಹೋಗ್ಬಿಟ್ಟಿದೆ. ಸೊ ನೀವು ಬಂದೀನಿ ರಾಯಲ್ ವೆಡ್ಡಿಂಗ್ ಹಾಲ್ಗೆ. ಸೊ ಈ ಮದುವೆ ಹೆಂಗಾಗ್ತಿತ್ತು ಲೈಕ್ ಹೋದ ಜಮಾನದಲ್ಲಿ ಅದೆಲ್ಲ ಇದ್ರಲ್ಲಿ ತೋರಿಸಿದ್ದಾರೆ. ಸೊ ನಾನು ಆಲ್ರೆಡಿ ರಾಜಸ್ಥಾನ್ ವೆಡ್ಡಿಂಗ್ ಅಟೆಂಡ್ ಮಾಡಿದ್ದೀನಿ, ತುಂಬ ವರ್ಷ ಆಯಿತು. ಸೋಜತ್ ರೋಡಲ್ಲಿ ಇತ್ತದು ಮದುವೆ. ಐ ಗೆಸ್ ಅದು ರೈಲ್ವೆ ಸ್ಟೇಷನ್ ಇತ್ತು, ಬಟ್ ಊರು ಸ್ವಲ್ಪ ದೂರ ಇತ್ತು. ನಾನು ಆಲ್ರೆಡಿ ನನಗೆ ಗೊತ್ತಿರೋದೆ ಸ್ವಲ್ಪ ಪ್ರೊಸೀಜರ್ಸು, ಬಟ್ ಸ್ಟಿಲ್ ನಿಮಗೆ ಒಂದು ಸ್ಟಾರ್ಟಿಂಗ್ ಪ್ರೊಸೀಜರಿಂದ ತೋರಿಸೋಣ ಬನ್ನಿ ವೆಡ್ಡಿಂಗ್ ಹೆಂಗಾಗತ್ತೆ. ಇದು ನೀವು ನೋಡ್ಬೋದು ಒಂದು ದೃಶ್ಯ. ಇದೇನೆಂದರೆ ಟೈಮು, ಲೈಕ್ ಮದುವೆ ಟೈಮು ಡೇಟ್ ಫಿಕ್ಸ್ ಮಾಡೋದು. ಇಲ್ಲಿ ನೀವು ನೋಡ್ಬೋದು ಪೂಜಾರಿ ಅವರಿದ್ದಾರೆ, ಅವ್ರದ್ದು ಲಗ್ನ ಪತ್ರ ಎಲ್ಲ ಕೈಯಲ್ಲಿದೆ. ಅಲ್ಲೊಬ್ಬರು ಸೈನಿಕರಿದ್ದಾರೆ, ಅವ್ರ ಕೈಯಲ್ಲೂ ಇದೆ. ಸೊ ಇದು ಮದುವೆ ಹೆಂಗೆ ಫಿಕ್ಸು ಡೇಟು ಟೈಮ್ ಫಿಕ್ಸ್ ಮಾಡೋ ಜಾಗ ಇದು. ಲೈಕ್ ಒಂದು ದೃಶ್ಯ ತೋರಿಸಿದ್ದಾರೆ ಇದರಲ್ಲಿ. ಸೊ ಬಾರಾತ್ ತೊಗೊಂಬರ್ತೀವಿ, ನಾವು ಬಾರಾತ್ ಹೇಳ್ತೀವಿ. ಸೊ ಅದಾದಮೇಲೆ ಇಲ್ಲಿ ಸಾಸು ಆರತಿ ಆಗುತ್ತೆ. ಲೈಕ್ ಎಂಟ್ರಿಗಿಂತ ಮುಂಚೆ ಸಾಸು ಮಾವರು ಬಂದು ಆರತಿ ಹೊಡಿತಾರೆ, ಲೈಕ್ ಆರತಿ ಮಾಡ್ತಾರೆ. ಅದಾದಮೇಲೆ ಹಿಂಗೆ ಅಂಡರ್ಗ್ರೌಂಡ್ ಹೋಗ್ತಾ ಇರಬೇಕು, ಎಲ್ಲ ತೋರಿಸಿದ್ದಾರೆ. ಇಲ್ಲಿ ಮೇನ್ ರಸಮ್ ಆಗುತ್ತೆ, ಸಾತ್ ಫೇರ ಅದೆಲ್ಲ ಇಲ್ಲಾಗತ್ತೆ. ಸೊ ಮತ್ತು ಇಲ್ಲಿ ಐ ಗೆಸ್ ಮದುವೆ ಆದಮೇಲೆ ತಿನ್ನೋದಿದು, ಐ ಹೋಪ್ಸು. ನನಗೂ ಅಷ್ಟೊಂದು ಐಡಿಯಾ ಇಲ್ಲ, ನಿಮ್ಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಹೊಡೀರಿ. ಇಲ್ಲೆಲ್ಲ ಫೋಕ್ ಮ್ಯೂಸಿಕ್ ಎಲ್ಲ ಪ್ಲೇ ಮಾಡ್ತಾರೆ. ಅದಾದಮೇಲೆ ಹೋಗ್ತಿದ್ರೆ ಹಿಂಗೆ ಹೋಗ್ತಿರ್ಬೇಕು, ಫುಲ್ಲು ಅಂಡರ್ಗ್ರೌಂಡು ಹೋಗ್ತಾ ಇರಬೇಕು ಒಳಗಡೆ. ಸೊ ಇಲ್ಲಿ ನೀವು ನೋಡ್ಬೋದು ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ ಫುಲ್ ಇದು
ಇಲ್ಲೊಂದು ರಸಮ್ ಇದೆ. ಇಲ್ಲೇನಂದರೆ ಮದುವೆ ಆದಮೇಲೆ ಗಂಡ ಹೆಂಡತಿ ಬಂದು ಒಂದು ನಮ್ಮ ನಾರ್ತ್ ಸೈಡಿಗೆ ಒಂದು ರಸಮ್ ಇದೆ. ಒಂದು ಪ್ಲೇಟ್ ಇಕ್ತಾರೆ, ಅದರಲ್ಲಿ ಮಿಲ್ಕ್ ಹಾಕ್ತಾರೆ, ಅದ್ರ ಮೇಲೆ ರೋಸ್ ಲೈಕ್ ಫ್ಲವರ್ ಹಾಕ್ತಾರೆ. ಅದಾದಮೇಲೆ ಒಂದು ರಿಂಗು ಇಲ್ಲಾಂದರೆ ಏನಾದರೂ ಹಾಕ್ತಾರೆ. ಸೊ ರೌಂಡ್ ಆಫ್ 3 ಇರುತ್ತೆ. ಯಾರಿಗೆ ರಿಂಗು ಜಾಸ್ತಿ ಟೈಮ್ ಸಿಗುತ್ತೆ ಅವ್ರ ಪ್ರಕಾರ ಏನಂದರೆ ಅವ್ರದ್ದು ಲೈಫಲ್ಲಿ ಅವ್ರದ್ದೇ ಲೈಕ್ ರೂಲ್ ಇರತ್ತಂತೆ. ನೀವು ವಿದಾಯ್ ರಿಚುವಲ್ ನೋಡ್ಬೋದು. ಇದೆಲ್ಲ ನಮ್ಮ ನಾರ್ತಲ್ಲಿ ಮೊದಲು ಫೇಮಸ್ ಇತ್ತು. ಇದನ್ನು ಡೋಲಿ ಅಂತ ಕರೀತಾರೆ. ಇದರಲ್ಲೇ ಲೈಕ್ ಬ್ರೈಡ್ ಬಂದು ಕೂತ್ಕೊಂಡ್ಬಿಟ್ಟು ಹೋಗ್ತಿದ್ರು. ಅದು 1 ಪಾಯಿಂಟಿಂದ ಎಂಡ್ ಪಾಯಿಂಟ್ವರೆಗೂ ಲೈಕ್ ಬೇರೆ ಏನೂ ಇದಿರ್ತಿದ್ದಿಲ್ಲ ಲೈಕ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟು. ಇದರಲ್ಲಿ ಕೂತ್ಕೊಂಡ್ರೆ 1 ಪಾಯಿಂಟಲ್ಲಿ ನೆಕ್ಸ್ಟ್ ಪಾಯಿಂಟಲ್ಲೇ ಹೋಗೋದು. ಸೆಂಟ್ರಲ್ ಬ್ರೇಕೆಲ್ಲ ತೊಗೊಂಡು ಹೋಗ್ತಿದ್ರು ದೂರ, ಇದು ಏನಾದರೂ ಪ್ಲೇಸ್ ಇರ್ತಿದ್ರೆ. ಬಾಗೋರ್ಕಿ ಹವೇಲಿ ಮೇಲೆ ಬಂದುಬಿಟ್ಟಿದ್ದೀವಿ ನಾವು. ಫಿಲ್ಮ್ ಶೂಟಿಂಗ್ ಎಲ್ಲ ಇಲ್ಲೇ ಆಗಿತ್ತಂತ ನನಗೂ ಐಡಿಯಾ ಇಲ್ಲ, ಹೇಳ್ತಿದ್ರು. ಇಲ್ಲಿ ನೀವು ನೋಡಿದ್ರೆ ಗಂಗೋರ್ ಘಾಟ್ ಕಾಣಿಸುತ್ತೆ ನಿಮಗೆ. ಹೀಗೆಲ್ಲ ನಿಮಗೆ ಇಲ್ಲಿ ಲೇಕ್ ಪಿಚ್ಚೋಲ ಅದೆಲ್ಲ ಫುಲ್ ಕಾಣಿಸುತ್ತೆ. ಸೊ ಇದರಲ್ಲಿ ನೀವು ಬೋಟಿಂಗ್ ಮಾಡ್ಬೋದು. ಆ್ಯಕ್ಚುಲಿ ನೋಡಿ ಇಲ್ಲಿ ಬೋಟಿಂಗ್ ಎಲ್ಲ ಮಾಡ್ತಿದ್ದಾರೆ. ನಿಮ್ಗೆ ಬೇಕಂದರೆ ನೀವು ಮಾಡ್ಬೋದು. ಚೆನ್ನಾಗಿದೆ ವ್ಯೂ ಇಲ್ಲಿಂದ. ಮತ್ತು ನಾವು ಐ ಗೆಸ್ ನಮಗೆ ಇಲ್ಲೊಂದು ನಿಮ್ಗೆ ಕಾಣಿಸ್ತಿದೆಯಲ್ಲ ಮೌಂಟೇನ್ ಮೇಲೆ, ಅದು ಅಲ್ಲಿ ಹೋಗ್ಬೇಕು ನಾವಿನ್ನು ಸಜ್ಜನ್ಗರ್ ಫೋರ್ಟ್ಗೆ ಹೋಗೋಣ ಅಲ್ಲೂ. ಮತ್ತು ಚೆನ್ನಾಗಿದೆ ಇಲ್ಲಿಂದ ವ್ಯೂ ಆ್ಯಕ್ಚುಲಿ. ಬಾಗೋರ್ಕಿ ಹವೇಲಿ ಮ್ಯೂಸಿಯಮಲ್ಲಿ ನಾವು ಬಂದುಬಿಟ್ಟಿದ್ದೀರಿ ಮ್ಯೂಸಿಯಮ್, ಆ್ಯಕ್ಚುಲ್ ಮ್ಯೂಸಿಯಮ್ ಜಾಗದಲ್ಲಿ. ಸೊ ಇಲ್ಲಿ ನೀವು ನೋಡ್ಬೋದು ರಾಣಿ ಪದ್ಮಿನಿ ಅಂತೆ ಇವರೆಲ್ಲ. ಸೊ ಇದೆಲ್ಲ ನೋಡೋಕ್ಕೆ ಚೆನ್ನಾಗಿದೆ, ಆ್ಯಂಟಿಕ್ ಆಗಿದೆ, ಫುಲ್ ಮೇಂಟೈನ್ ಮಾಡಿದ್ದಾರೆ ಹಾಲಿ ಜಮಾನ್ದು ಸ್ಟ್ರಕ್ಚರ್ಸ್ ಎಲ್ಲ. ಸೊ ಇಲ್ಲಿ ನೀವು ನೋಡ್ಬೋದು ಒಂದು ಬರಾಮ್ದ ಇದೆ, ಸೆಂಟ್ರಲ್ ಒಂದು ಮರ ಇದೆ, ಚೆನ್ನಾಗಿದೆ ಇದು ನೋಡೋಕ್ಕೆ. ಸೊ ನೀವು ಇದನ್ನು ನಿಮ್ಮ ಚೆಕ್ ಲಿಸ್ಟಲ್ಲಿ ಇಕ್ಬೋದು, ನೀವು ಇಷ್ಟಪಡ್ತೀರಾ ಆ್ಯಕ್ಚುಲಿ. ಇದು ಪಗಡಿ ರೂಮು, ನಮ್ಮ ಭಾಷೆಯಲ್ಲಿ ಪಗಡಿ ಹೇಳ್ತಾರೆ, ಕನ್ನಡದಲ್ಲಿ ಏನು ಹೇಳ್ತಾರೆ ನಂಗೆ ಸ್ವಲ್ಪ ತಿಳಿಸ್ಬಿಡಿ ಕಮೆಂಟಲ್ಲಿ. ಸೊ ಇದೊಂದು ಫುಲ್ ರೂಮೇ ಇದೆ ಪಗಡಿದು. ಸೊ ನೀವು ಒಂದು ಬಂದು ವಿಸಿಟ್ ಮಾಡ್ಬೋದು. ಮತ್ತು ಇದು ತುಂಬ ದೊಡ್ಡದಿದೆ ಗುರು ಪಗಡಿ, ಹೆವಿ ದೊಡ್ಡದು. ಇಲ್ಲಿ ಬಂದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ದೊಡ್ಡದಿದೆ ಅಂತ. ನಾವು ಬಾಗೋರ್ಕಿ ಹವೇಲಿಯಿಂದ ಬಂದುಬಿಟ್ಟಿದ್ದೀವಿ. ಮ್ಯೂಸಿಯಮ್ ಮಾತ್ರ ಸಕ್ಕತ್ತಾಗಿತ್ತು. ನೀವು ಬಂದರೆ ಇಲ್ಲಿ 1 to 1.5 hours ಕೊಡಲೇಬೇಕು ಎಲ್ಲ ನೋಡೋಕ್ಕೆ, ಎಲ್ಲ ಫುಲ್ಲು ಡೀಟೇಲಾಗಿ ಓದೋಕ್ಕೆ. ಸಕ್ಕತ್ತಾಗಿತ್ತು. ಇವಾಗ ನಾವು ಇದು ನಮ್ಮ ಸೆಕೆಂಡ್ ಪ್ಲೇಸ್ ಆಯಿತು. ಇವಾಗ ನಾವು ಮೂವ್ ಔಟ್ ಮಾಡೋಣ ನಮ್ಮ ಥರ್ಡ್ ಪ್ಲೇಸ್ಗೆ ಬಂದಿದ್ದೀವಿ. ಉದಯ್ಪುರ್ ಪ್ಯಾಲೇಸ್ ಹತ್ರ. ಆ್ಯಕ್ಚುಲಿ ಹೊಟ್ಟೆ ಹಸುತ್ತಿತ್ತು, ಅದಕ್ಕೆ ನಾವು ತೊಗೊಂಡ್ಬಿಟ್ಟಿದ್ದೀವಿ ಲಸ್ಸಿ. ಇಲ್ಲೆಲ್ಲ ನಿಮ್ಗೆ ಆಪ್ಷನ್ ಸಿಗುತ್ತೆ. ಉದಯ್ಪುರ್ ಪ್ಯಾಲೇಸ್ ಹತ್ರ ತುಂಬ ಆಪ್ಷನ್ ಸಿಗುತ್ತೆ. ಸ್ನ್ಯಾಕ್ಸ್ದು ಪರೋಟ ಎಲ್ಲ ಸಿಗುತ್ತೆ, ಬಟ್ ಹಾಲಿ ಸಿಗೋಲ್ಲ. ಫಸ್ಟ್ ಇದು ಎಂಜಾಯ್ ಮಾಡೋಣ, ಆಮೇಲೆ ನೋಡೋಣ ಏನೆಲ್ಲ ಮಾಡೋಣ ಅಂತ. ಸದ್ಯಕ್ಕೆ ನಾವು ಹೊರಟ್ಬಿಟ್ಟಿದ್ದೀವಿ ಸಜ್ಜನ್ಗಢ್ ಫೋರ್ಟ್ ಕಡೆ. ನೀವು ಅಲ್ಲಿ ನೋಡ್ಬೋದು ಬೆಟ್ಟ, ಅದ್ರ ಮೇಲೆ ನಾವು ಹೋಗ್ಬೇಕು. ಅಲ್ಲಿ ನೋಡಿ ಒಂದು ಕೊನೆಯಲ್ಲಿ ಕಾಣಿಸುತ್ತೆ. ಸೊ ಅದ್ರ ಮೇಲೆ ನಾವು ಹೋಗಿ ನೋಡ್ಬೇಕು ಅದು ಹೆಂಗಿದೆ ಸಜ್ಜನ್ಗಢ್ ಫೋರ್ಟ್ ಅಂತ. ಇಲ್ಲೇ ಏನೋ ಟ್ಯಾಕ್ಸ್ ವಗೇರ ತೊಗೊತಾರೆ ಅನಿಸ್ತಿದೆ ಮುಂದೆನೇ ಪ್ಯಾಲೇಸು. ಆಮೇಲೆ ಜಗದೀಶ್ ಟೆಂಪಲ್ ಅಂತ ಒಂದಿತ್ತು ಅಲ್ಲೇ ಲೇಕ್ ಪಿಚೋಲ ಹತ್ರ, ಅದು ನಾವು ಆಮೇಲೆ ಕವರ್ ಮಾಡೋಣ. ಫಸ್ಟು ಫತೇಪುರ್ ಪ್ಯಾಲೇಸ್ ಬಂದು ಕವರ್ ಮಾಡೋಕ್ಕೆ ಬಂದುಬಿಟ್ಟಿದ್ದೀವಿ. ಮಾನ್ಸೂನ್ ಪ್ಯಾಲೇಸ್ ಅಂತ ನೀವು ಹೇಳ್ಬೋದು. ಅದು ಮೊದಲೇ ಲೈಕ್ ಬೆಟ್ಟ ಹತ್ತೋಕ್ಕಿಂತ ಮುಂಚೆನೇ ಇಲ್ಲಿ ಟಿಕೆಟ್ ಕೌಂಟ್ರ್ ಇದೆ. ಸೊ ಎಂಟ್ರಿ ಫೀ ಎಲ್ಲ ನೀವು ತೊಗೊಬೇಕು. ಟಿಕೆಟ್ ಕೌಂಟ್ರು 2 ವೀಲರ್ ಇದ್ದರೆ ಅದಕ್ಕೂ ಟಿಕೆಟ್ ಇದೆ. ಅದೇನಂತ ನಾನು ಸ್ವಲ್ಪ ನಿಮಗೆ ಮುಂದೆ ತಿಳಿಸ್ತೀನಿ. ಪಾರ್ಕಿಂಗ್ ಟಿಕೆಟ್ ತೊಗೊಂಡ್ಬಿಟ್ಟಿದ್ದೀವಿ. 420 rupees ನೀವು ನೋಡ್ಬೋದು. ಸೊ ಪರ್ ಪರ್ಸನ್ 174 rupees ಮೇಲೆ ಹೋಗೋಕ್ಕೆ. ನಾವು ಇಬ್ಬರು ಇದ್ದೀರಿ. ಸೊ 174 into 2 ಮಾಡಿಬಿಡಿ. ಅದಾದಮೇಲೆ 2 ವೀಲರ್ಗೂ ಚಾರ್ಜ್ ಮಾಡ್ತಿದ್ದಾರೆ 72 rupees. ಮತ್ತು ಜೀಪ್ಗೆಲ್ಲ ಎಷ್ಟಾಗುತ್ತೆ ಅದು ನಾನು ಹಾಕ್ಬಿಡ್ತೀನಿ ಸ್ಕ್ರೀನ್ ಮೇಲೆ, ನೀವು ನೋಡ್ಬೋದು. ಇವಾಗ ಬನ್ನಿ ಹೋಗೋಣ ಸಜ್ಜನ್ಗಢ್ ಫೋರ್ಟಿಗೆ. ಅದಕ್ಕೆ ನಾವು ಸಜ್ಜನ್ಗಢ್ ಇದಿರತ್ತಲ್ಲ ಮೌಂಟೇನ್ ಏರಿಯಾ, ಅಲ್ಲಿ ಹತ್ತೋದು ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ. ಮೇನ್ ಗೇಟ್ ಹಿಂದೆ ಬಂದಿತ್ತು, ಹೆವಿ ದೊಡ್ಡದಿತ್ತು. ಅಲ್ಲೇ ಟಿಕೆಟ್ ಚೆಕಿಂಗ್ ಎಲ್ಲ ಮಾಡಿದ್ರು, ಬೈಕ್ದು ಪರ್ಸನ್ದೆಲ್ಲ ಅಲ್ಲೇ ಚೆಕ್ ಮಾಡ್ತಾರೆ. ಮತ್ತು ನೀವು ನಿಮ್ಮ ಹತ್ರ ಗಾಡಿ ಇಲ್ಲ ಅಂದರೆ ಆಟೋ ಎಲ್ಲ ಏನಾದರೂ ಅಲ್ಲವ್ರಿಗೆ ಬಂದರೆ ಜೀಪ್ ಅಲೌ ಮಾಡ್ತಾರೆ. ಸೊ 120 rupees ಪರ್ ಪರ್ಸನ್ ಅವ್ರು ಚಾರ್ಜ್ ಮಾಡ್ತಾರೆ ಜೀಪ್. ಟಿಕೆಟು ಏನಂದರೆ ಪರ್ ಪರ್ಸನ್ ಟಿಕೆಟ್ ಪ್ಲಸ್ ಜೀಪ್ ಚಾರ್ಜಸ್ 120 ಇರುತ್ತೆ. ಸೊ ಅದು ನೀವು ಬೇಕಂದರೆ ನೀವು ಉಪಯೋಗಿಸ್ಬೋದು. ಮತ್ತು ಇಲ್ಲಿ ಒಳಗಡೆ ಬಂದಾದ್ಮೇಲೆ ಕ್ಲೈಮೇಟ್ ನೋಡಿ ಏನು ಸಕ್ಕತ್ತಾಗ್ಬಿಟ್ಟಿದೆ. ಮಳೆ ಅಂದರೆ ಲೈಕ್ ಡ್ರಾಪ್ಲೆಸ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಮತ್ತು ನಾವು ಮೇಲೆ ಹೋಗಬೇಕು. ಮೇಲೆ ಹೋಗ್ತಿದ್ದೀವಲ್ಲ, ಒಂದು ವ್ಯೂ ಪಾಯಿಂಟ್ ಸಿಕ್ಕಿದೆ, ಸಕ್ಕತ್ತಾಗಿದೆ ವ್ಯೂ ಪಾಯಿಂಟು. ನೋಡಿ ಏನು ಸಕ್ಕತ್ತಾಗಿ ಕಾಣಿಸ್ತಿದೆ. ಇಲ್ಲಿ ನೀವು ನಿಲ್ಲಿಸ್ಬಿಟ್ಟು ಒಂದು ಫೋಟೋಶೂಟ್ ಎಲ್ಲ ಮಾಡ್ಬೋದು. ಇನ್ನೂ ನಾವು ಹತ್ಕೊಂಡು ಹೋಗ್ಬೇಕು. ಮೇ ಬಿ ಈ ಬೆಟ್ಟಕ್ಕೆ ಹೋಗ್ಬೇಕು ಅನಿಸ್ತಿದೆ. ಈ ಬೆಟ್ಟಗೆ ನಾನು ಆ ಬೆಟ್ಟ ಅಂದ್ಕೊಂಡಿದ್ದೆ, ಬಟ್ ಐ ಗೆಸ್ ಈ ಬೆಟ್ಟ ನೋಡೋಣ. ಮತ್ತು ನೀವು ಒಂದು ಉದಯ್ಪುರ್ ಸಿಟಿ ಲುಕ್ ನೋಡ್ಬೋದು. ಅದು ಇನ್ನೂ ನಾವು ಅರ್ಧನೂ ಹತ್ತಿಲ್ಲ ಬೆಟ್ಟ, ಅವಾಗೇ ನೋಡಿ ಸಕ್ಕತ್ತಾಗಿ ಕಾಣಿಸ್ತಿದೆ. ಓಕೆ, ನಾವು ಬಂದುಬಿಟ್ಟಿದ್ದೀವಿ ಸಜ್ಜನ್ಗಢ್ ಮಾನ್ಸೂನ್ ಪ್ಯಾಲೇಸಲ್ಲಿ. ಪಾರ್ಕಿಂಗಲ್ಲಿ ಬಂದುಬಿಟ್ಟಿದ್ದೀವಿ. ನೋಡ್ಬೋದು ನೀವು ಪಾರ್ಕಿಂಗು 2 ವೀಲರ್ ಇತ್ತು ಕಡೆ, 4 ವೀಲರ್ ಹತ್ತು ಕಡೆ ಇದೆ. ರೈಡ್ ಚೆನ್ನಾಗಿತ್ತು, ಬಟ್ ರೋಡ್ಸು ಚೆನ್ನಾಗೇ ಇಲ್ಲ ಅವರು. ಇಷ್ಟೊಂದು ಎಂಟ್ರಿ ಫೀಸ್ ತೊಗೊತಿದ್ದಾರೆ. ಗಾಡಿಗೂ ಪಾರ್ಕಿಂಗ್ ಫೀಸ್ ಲೈಕ್ ಗಾಡಿಗೂ ಎಂಟ್ರಿ ಫೀಸ್ ತೊಗೊತಿದ್ದಾರೆ. ಸೊ ರೋಡ್ ಚೆನ್ನಾಗಿಲ್ಲ ಅಂದರೆ ಇದು ಇಷ್ಟ ಆಗ್ತಿಲ್ಲ. ಪರವಾಗಿಲ್ಲ ಬಿಡಿ, ಹೋಗೋಣ ಇವಾಗ ಪ್ಯಾಲೇಸ್ ಒಳಗಡೆ. ಟೈಮ್ ಇಲ್ಲ, ನಾವು ನೋಡ್ಬಿಟ್ಟು ಬೇಗ ಹೋಗ್ಬೇಕು ತಿರ್ಗಾ ವಾಪಸ್ಸು. ಇದು ಸದ್ಯಕ್ಕೆ ನಾವು ಎಂಟ್ರಿ ತೊಗೊಂಡು ಹೋಗ್ತಿದ್ದೀವಿ ಸಜ್ಜನ್ಗಢ್ ಪ್ಯಾಲೇಸ್.
ಒಳಗಡೆ ಸಜ್ಜನ್ಗಢ ಫೋರ್ಟಿನ ಮೇನ್ ಎಂಟ್ರೆನ್ಸ್ ಹತ್ರ ಲೈಕ್ ಮೇನ್ ಬಿಲ್ಡಿಂಗ್ ಹತ್ರ ಬಂದುಬಿಟ್ಟಿದ್ದೀವಿ. ಒಳಗಡೆ ನೋಡೋಣ ಏನೆಲ್ಲ ಇದೆ, ಅದಾದಮೇಲೆ ವ್ಯೂಸ್ ಎಲ್ಲ ನಿಮ್ಗೆ ತೋರಿಸ್ಲೇಬೇಕಲ್ಲ. ನಾವು ಸಜ್ಜನ್ಗಢ ಫೋರ್ಟ್ ಒಳಗಡೆ ಬಂದುಬಿಟ್ಟಿದ್ದೀವಿ. ಇಲ್ಲಿ ನೀವು ನೋಡಿದ್ರೆ ಮಹಾರಾಣಾ ಸಜ್ಜನ್ ಸಿಂಗ್ ಅವರ ಸ್ಟ್ಯಾಚು ಇಲ್ಲೇ ಎಂಟ್ರಿ ಹತ್ರನೇ ನಿಮ್ಗೆ ಸಿಕ್ಬಿಡುತ್ತೆ. ಸಜ್ಜನ್ಗಢ ಫೋರ್ಟಿನ ಬ್ಯಾಕ್ ವ್ಯೂ ನೋಡಿ ಏನು ಸಕ್ಕತ್ತಾಗಿದೆ. ಫ್ರಂಟ್ ವ್ಯೂ ತೋರ್ಸೋಣ. ಬ್ಯಾಕ್ ವ್ಯೂ ಇಲ್ಲಿ ನೋಡಿದ್ರೆ ಇಲ್ಲಿ ಬಿದ್ದರೆ ಏನಾಗುತ್ತೆ, ಏನೋ ಆಗ್ಬೋದು, ನಂಗೆ ಗೊತ್ತಿಲ್ಲ. ಇಲ್ಲಿ ನೋಡಿ ಸಕ್ಕತ್ತಾಗಿ ಕಾಣಿಸ್ತಿದೆ. ನೋಡೋಣ ಇನ್ನೇನಿದೆ. ಫೋರ್ಟ್ ಎಲ್ಲ ಹೋರಾಡಿದಾಯಿತು. ಇವಾಗ ಬಂದುಬಿಟ್ಟಿದ್ದೀನಿ ನಾನು ಫ್ರಂಟ್ ವ್ಯೂ ತೋರ್ಸೋಕೆ ನಿಮಗೆ. ಆವಾಗಿಂದ ವೆಯ್ಟ್ ಮಾಡಿಸ್ತಾ ಇದ್ದೆ ಅಲ್ವಾ ನಿಮಗೆ. ಸೊ ಇದು ನೀವು ನೋಡ್ಬೋದು ಹೆಂಗೆ ಕಾಣಿಸುತ್ತೆ ಫ್ರಂಟ್ ವ್ಯೂ. ಹೇಳಕ್ಕೆ ಹೋದರೆ ಕ್ಯಾಮ್ರಾ ಸೀರಿಯಸ್ಸಾಗಿ ಜಸ್ಟಿಸ್ ಮಾಡ್ತಿಲ್ಲ. ಇಲ್ಲಿ ಬಂದು ನೀವು ನೋಡಿದ್ರೆ ಸಕ್ಕತ್ತಾಗಿ ಕಾಣಿಸುತ್ತೆ. ಫುಲ್ ಉದಯ್ಪುರ್ ಸಿಟಿ ವ್ಯೂ ಕಾಣಿಸುತ್ತೆ ನಿಮಗೆ ಇಲ್ಲಿಂದ. ಅದು ಲೇಕ್ ಪಿಚೋಲಿ, ಇದು ಫತೇ ಸಾಗರ್ ಲೇಕು. ಸಕ್ಕತ್ತಾಗಿ ಕಾಣಿಸುತ್ತೆ ಗುರು, ಹೆವಿ. ವಾಪಸ್ ಪಾರ್ಕಿಂಗ್ ಹತ್ರ ಬಂದುಬಿಟ್ಟಿದ್ದೀವಿ. ತಿರ್ಗಾ ಹೊರಡ್ತಿದ್ದೀವಿ. ಸೊ ಇದು ನೀವು ನೋಡ್ಬೋದು. ರುದ್ರಾಬಾಯಿ ಅಂತೂ ಫುಲ್ ಎಕ್ಸಾಸ್ಟ್ ಆಗಿದ್ದಾರೆ. ಹೋಗೋಣ ವಾಪಸ್ಸು. ಎಲ್ಲ ನೋಡಿದೆಲ್ಲ ಆಯಿತು. ಈಗ ಇನ್ನು ನೋಡ್ಬೋದು ನೀವು, ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಮಾನ್ಸೂನ್ ಪ್ಯಾಲೇಸ್ ಏನಕ್ಕೆ ಹೇಳ್ತಾರಂತ ಇವಾಗ ನಿಮ್ಗೆ ಗೊತ್ತಾಗಿರ್ಬೋದು. ಯಾವಾಗ ಬೇಕಾದರೂ ಅವಾಗ ಮಳೆ ಬಂದ್ಬಿಡುತ್ತೆ ಇಲ್ಲಿ. ನಾವು ಬಂದುಬಿಟ್ಟಿದ್ದೀವಿ ನಮ್ಮ 4th ಪ್ಲೇಸ್ಗೆ ವಿಸಿಟ್ ಮಾಡೋಕ್ಕೆ, ಫತೇ ಸಾಗರ್ ಲೇಕು. ನಾನು ಮೇಲಿಂದ ನಿಮ್ಗೆ ತೋರಿಸಿದೆ ಸಜ್ಜನ್ಗಢ ಫೋರ್ಟಿಂದ. ಸೊ ಇಲ್ಲಿ ನೋಡಿ ಇದೇ ರೋಡು. ಇಲ್ಲಿ ನೋಡಿ ಗುರು ಏನು ಸಕ್ಕತ್ತಾಗಿ ಕಾಣಿಸ್ತಿದೆ, ಹೆವಿ. ಇದೇ ನಮ್ಮ ರೋಡು, ಮೇನ್ ರೋಡು. ಪಕ್ಕದಲ್ಲೇ ಲೇಕ್ ಸ್ಟಾರ್ಟ್ ಆಗುತ್ತೆ. ಸಕ್ಕತ್ತಾಗಿ ಕಾಣಿಸ್ತಿದೆ, ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ. ಸಜ್ಜನ್ಗಢ ಫೋರ್ಟ್ ನೋಡಿ ಅಲ್ಲಿ ಮೇಲೆ ಎಲ್ಲ ಇದ್ಗುರು. ಅಲ್ಲೇ ನಾವು ಹೋಗಿದ್ದು, ಅಲ್ಲಿಂದ ಬಂದ್ರಿ. ಅಲ್ಲಿಂದನೇ ನಿಮ್ಗೆ ಫಸ್ಟ್ ಇದು ನಾನು ತೋರಿಸಿರೋದು. ಇದರಲ್ಲಿ ನೀವು ಬೋಟಿಂಗ್ ಎಲ್ಲ ಮಾಡ್ಬೋದು. ಅಲ್ಲಿ ನಿಮಗೆ ಸೆಂಟ್ರಲ್ಲಿ ಒಂದು ಐಲ್ಯಾಂಡ್ ಕಾಣಿಸುತ್ತೆ. ಮತ್ತು ಬೋಟಿಂಗ್ ಪ್ರೈಸ್ ಎಲ್ಲ ಹತ್ತು ಕಡೆ ನಿಮಗೆ ವಿಚಾರಿಸ್ಬೇಕು. ಆ್ಯಕ್ಚುಲಿ ನನಗೆ ಟೈಮ್ ಇಲ್ಲ, ಸೊ ಅದಕ್ಕೆ ನಾನು ಹತ್ತು ಕಡೆ ಹೋಗ್ತಿಲ್ಲ. ಟೈಮ್ ತುಂಬ ಕಡಿಮೆ ಇದೆ. ಸೊ ತಿರ್ಗಾ ನಾನು ಇಲ್ಲಿಂದ ಹೊರಡ್ತಿದ್ದೀನಿ. ಲೈಕ್ ಬಟ್ ನೀವು ಎಂಜಾಯ್ ಮಾಡ್ತೀರಾ, ಸಕ್ಕತ್ತಾಗಿ ಎಂಜಾಯ್ ಮಾಡ್ತೀರಾ ಆ್ಯಕ್ಚುಲಿ. ಸರಿ, ಮತ್ತು ನಾವು ಹೊರಟೋಣ ಈಗ ನಮ್ಮ ನೆಕ್ಸ್ಟ್ ಪ್ಲೇಸ್ಗೆ, ಸಿಟಿ ಪ್ಯಾಲೇಸ್ ಆಫ್ ಉದಯ್ಪುರ್ಗೆ. ಸೊ ಇದೇ ಮೇನ್ ಎಂಟ್ರೆನ್ಸು. ಟಿಕೆಟ್ ಪ್ರೈಸ್ ಎಲ್ಲ ನಿಮ್ಗೆ ಹೇಳ್ತೀನಿ ಎಷ್ಟಂತ. ಮ್ಯೂಸಿಯಂ ಟೈಮಿಂಗ್ ಇಲ್ಲಿದೆ. ಮ್ಯೂಸಿಯಂ ನಾವು ಹೋಗಲ್ಲ ಸದ್ಯಕ್ಕೆ. 9 AM to 9 PM. ಸದ್ಯಕ್ಕೆ ಬನ್ನಿ ಎಂಟ್ರಿ ಹೊಡೆಯೋಣ. ಹೊರಗಡೆ ಬಂದುಬಿಟ್ಟಿದ್ದೀನಿ ಉದಯ್ಪುರ್ ಪ್ಯಾಲೇಸ್ ಒಳಗಡೆ. ಇದು ನೀವು ನೋಡ್ಬೋದು. ಇದೇ ಪ್ಯಾಲೇಸ್. ಇನ್ನೂ ನಡ್ಕೊಂಡು ಹೋಗಬೇಕು. ಸೊ ಎಂಟ್ರಿ ಟಿಕೆಟ್ ಸ್ವಲ್ಪ ಸ್ಕ್ಯಾಮ್ ನಡೀತಿದೆ. ಆಚೆ ನಿಮ್ಗೆ 50 ರೂಪಾಯಿ ಎಲ್ಲೂ ತೋರಿಸಲ್ಲ ಆ್ಯಕ್ಚುಲಿ. ಬರೀ ಪ್ಯಾಲೇಸ್ ಹೊರಗಿಂದ ಲೈಕ್ ಆ ಸೈಡಿಂದ ನೋಡಬೇಕಂದ್ರೆ 50 ರೂಪಾಯಿ. ಮತ್ತು ಮ್ಯೂಸಿಯಮ್ಗೆ ಹೋಗಿ ಬಂದರೆ 400 ರೂಪಾಯಿ. ಗೈಡಿಂಗ್ದೆಲ್ಲ ಹಾಕಿರ್ತೀನಿ, ಎಲ್ಲ ನಿಮ್ಗೆ ಸ್ಕ್ರೀನ್ ಮೇಲೆ ಬರ್ತಿದೆ ಡೀಟೇಲ್ಸು. ನಾನು ಬರೀ ಆಚೆಯಿಂದ ನೋಡಬೇಕಂತ 50 ರೂಪಾಯಿಗೆ ಟಿಕೆಟ್ ತೊಗೊಂಡೆ. ಅಲ್ಲೆಲ್ಲೂ ಮೆನ್ಷನ್ ಮಾಡಿಲ್ಲ 50 ರೂಪಾಯಿ. ನಾನು ಕೇಳಿದೆ ಆಚೆಯಿಂದ ನೋಡಬೇಕು, ನಂಗೆ ಟಿಕೆಟ್ ಕೊಡಿ. 50 ರೂಪಾಯಿ ಕೊಟ್ಟರು ಟಿಕೆಟು ಪರ್ ಪರ್ಸನ್. ಪ್ಯಾಲೇಸ್ ಒಳಗಡೆ ಇದು ಆ್ಯಕ್ಚುಲಿ ಟ್ರಾನ್ಸ್ಪೋರ್ಟೇಷನ್ಗೆ ಯೂಸ್ ಮಾಡ್ತಿರೋದು. ಮತ್ತು ಈ ವ್ಯೂ ನೋಡಿ ಏನು ಸಕ್ಕತ್ತಾಗಿದೆ, ಹೆವಿ ಆಗಿದೆ ಗುರು ವ್ಯೂ ಮಾತ್ರ. ಫುಲ್ ವೆಟ್ ಆಗಿಬಿಟ್ಟಿದ್ದೀನಿ. ಮತ್ತು ಹೇಳಕ್ಕೆ ಹೋದರೆ ಹೆವಿ ಆಗಿದೆ ಸೀನ್ಸ್ ಎಲ್ಲ. ನೀವು ಅಲ್ಲಿ ನೋಡ್ಬೋದು ಜಗಮಂದಿರು. ಅದಾದಮೇಲೆ ಇಲ್ಲಿ ನೀವು ನೋಡ್ಬೋದು ತಾಜ್ ಹೋಟ್ಲು. ಇದು ಲೇಕ್ ಪಿಚೋಲ. ಇದು 13th ಸೆಂಚುರಿಯಲ್ಲಿ ಆರ್ಟಿಫಿಷಿಯಲ್ ಲೇಕ್ ಮಾಡಿರೋದು. 13th ಸೆಂಚುರಿಯಲ್ಲಿ ಇಮ್ಯಾಜಿನ್ ಮಾಡಿ. ಹೆವಿ ಆಗಿದೆ ಇದು ಸೀನ್ಸ್ ಎಲ್ಲ. ನಿಮಗೆ ಜಗಮಂದಿರ ಹೋಗೋಕ್ಕೆಲ್ಲ ನಿಮಗೆ ಬೋಟ್ ಸಿಗುತ್ತೆ. ಸೊ ಆರಾಮಾಗಿ ನೀವು ಹೋಗ್ಬೋದು. ಅದು ತಾಜ್ ಹೋಟೆಲ್ಗೆ ನೀವು ಬುಕ್ಕಿಂಗ್ ಮಾಡ್ಕೊಂಡು ಬರ್ಬೋದು. ಎಕ್ಸಿಟ್ ಆಗಿಬಿಟ್ಟಿದೆ ಸಿಟಿ ಪ್ಯಾಲೇಸಿಂದ. ನಾವು ಎಕ್ಸಿಟ್ ತೊಗೊಂಡ್ಬಿಟ್ಟಿದ್ವಿ. ಹೋಗ್ತಿದ್ದೀವಿ ಜಗದೀಶ್ ಮಂದಿರ ಹತ್ರ. ಅದು ನಿಮ್ಗೆ ಬರೀ ಔಟ್ಸೈಡಿಂದ ತೋರಿಸ್ತೀವಿ, ಯಾಕಂದರೆ ಟೈಮ್ ಇಲ್ಲ. ಅದಕ್ಕೆ ನಾವು ಹೊರಟ್ಬಿಟ್ಟಿದ್ದೀವಿ. ಚೆಕ್ಔಟ್ ಎಲ್ಲ ಆಯಿತು. ರೈಲ್ವೆ ಸ್ಟೇಷನ್ಗೆ ಹೋಗ್ತಿದ್ದೀವಿ. ಅಲ್ಲಿಂದ ಟ್ರೈನ್ ಹಿಡಿಬೇಕು. ಹೇಳಕ್ಕೆ ಹೋದರೆ ಉದಯ್ಪುರ್ ಚೆನ್ನಾಗಿತ್ತು. ಚೆನ್ನಾಗಿ ಏನಕ್ಕಿದ್ದು ಅಂದರೆ ಮಳೆ ಬಂದುಬಿಡ್ತಲ್ಲ. ಸೊ ಅದಕ್ಕೆ ಸ್ವಲ್ಪ ಕ್ಲೈಮೇಟ್ ಕೂಲ್ ಆಯಿತು. ಅದಕ್ಕೆ ಸ್ವಲ್ಪ ಇನ್ನೂ ಸ್ವಲ್ಪ ಚೆನ್ನಾಗಿತ್ತು. ಇಲ್ಲಾಂದರೆ ಹ್ಯೂಮಿಡಿಟಿ ಸ್ವಲ್ಪ ಜಾಸ್ತಿ ಇತ್ತು. ಮ್ಯಾಕ್ಸಿಮಮ್ ಪ್ಲೇಸಸ್ ನಾನು ಕವರ್ ಮಾಡಿದ್ದೀನಿ. ಸರಿ, ಮತ್ತು ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ. ಏನಾದರೂ ಮಿಸ್ಟೇಕ್ ಆಗಿದ್ದರೆ ಪದ ಮೇಲೆ ಶಬ್ದಗಳಲ್ಲಿ ನಂಗೆ ಕ್ಷಮಿಸ್ಬಿಡಿ. ನಾನೊಬ್ಬ UP ಹುಡುಗ. UPಯಿಂದ ಒಂದು ಕನ್ನಡ ಕಂಟೆಂಟ್ ಪ್ರೊವೈಡ್ ಮಾಡ್ತೀನಿ. ಸರಿ, ಮತ್ತು ನಾನು ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ವೀಡಿಯೋನ ಲೈಕ್, ಶೇರ್, ಕಮೆಂಟ್ ಮಾಡೋದು ಮರಿಬೇಡಿ. ಅಷ್ಟವರೆಗೂ ಜೈ ಭಾರತ, ಜೈ ಕರ್ನಾಟಕ.